ಸಿನಿಮಾ ಇವತ್ತು ಏನಂದರೆ 3 ವರ್ಷ ಆದಮೇಲೆ ನಮ್ಮ ಅಣ್ಣವ್ರದ್ದು ರಿಲೀಸ್ ಆಗಿರೋದು ನಮ್ಮ ಬಾಸ್ತು. ಈ ಸಿನಿಮಾಕ್ಕೋಸ್ಕರ ನಾವು 3 ವರ್ಷದಿಂದ ಕಾಯ್ತಿದ್ದೋ. ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ. ಒಳಗಡೆ ಈ ಸಿನಿಮಾ ನೋಡಿದ್ರೆ ಏನೋ ಒಂಥರ ಫೀಲ್ ಬರುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ಮಾತಾಡೋಂಗೆ ಇಲ್ಲ. ತಮಿಳ್ ಪಿಕ್ಚರು ಅದಿದು ಅಂತ ಮಾತಾಡೋ ಫಸ್ಟು ನಮ್ಮ ಕನ್ನಡ ಪಿಕ್ಚರ್ನ ಫಸ್ಟು ನಾವು ನೋಡಿ ನಮ್ಮ ಕನ್ನಡ ಸಿನಿಮಾಗಳು ನಾವು ಬೆಳೆಸಿದ್ರೆ ಇವತ್ತು ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಹೊಂಟೋಗ್ಬಿಡುತ್ತೆ. ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಥಿಯೇಟ್ರ್ಗಳು ಉಳಿಸ್ಕೊಳ್ಳಿ. ಈ ಫೈರೇಸಿ ಅದೆಲ್ಲ ಬಿಟ್ಬಿಟ್ಟು ನಮ್ಮ ಕನ್ನಡ ಸಿನಿಮಾಗಳ್ನ ಥಿಯೇಟ್ರಿಗೆ ಬಂದು ಜನಗಳು ಮೊದಲಿನ ಥರ ಸಿನಿಮಾಗಳ್ನ ಆರೈಸಿ ನೋಡಿ ಇದು ಮಾಡಿದ್ರೆ ಇವತ್ತು ಅವರಿಂದ ನಾವು ಒಂದು 20-30 ಜನ ಅಲ್ಲ, ಸಾವಿರಾರು ಜನ ಅನ್ನ ತಿಂತಾರೆ ಒಂದು ಶೂಟಿಂಗು ಸಿನಿಮಾಗಳು ನಡೆದ್ರೆ. ಇವತ್ತು ಥಿಯೇಟ್ರ್ಗಳೆಲ್ಲ ಮುಚ್ಚೋಗ್ಬಿಟ್ಟು ಮೊಬೈಲು ಅಲ್ಲಿ ಅಂತ ಫೈರೇಸಿ ಆಗೋದ್ರೆ ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರಿಗೂ ಹೇಳೋದಿಷ್ಟೇ, ನಮ್ಮ ಕನ್ನಡ ಸಿನಿಮಾನ ನೋಡಿ ಥಿಯೇಟ್ರಲ್ಲಿ ಬಂದು ಉಳಿಸಿ. ಇಷ್ಟೇ ಮೇಡಮ್. ಜೈ ಕರ್ನಾಟಕ. ಲಂಕಾಸುರ ಅದು ಬೇರೆ ಸ್ಟೋರಿ ಇದೆ. ಅದು ಬಂದು ಅಂಡರ್ವರ್ಲ್ಡ್ ಸ್ಟೋರಿ. ಆ ಸಿನಿಮಾ ಬಂದೇ ಬರ್ತದೆ. ಒಂದು 3 ಮಂತ್ಸ್ ಆಗ್ಬೋದು ಮೇಡಮ್. ಅವ್ರು ಫಸ್ಟ್ ಕಾಯ್ತಿತ್ತು, ಫಸ್ಟ್ ರಿಲೀಸ್ಗಿದ್ದಿತ್ತು ಲಂಕಾಸುರ ಮೂವಿಗೆ. ಜನಕ್ಕೆ ಒಂದು ಈಗ ಯಾವ ಸಿನಿಮಾಗಳು ಅಂತೆ ಒಳ್ಳೊಳ್ಳೆ ಸಿನಿಮಾಗಳು ಯಾವುದು ಗೊತ್ತಿಲ್ಲ. ಯಾಕಂದರೆ ನಮ್ಮ ಬಾಸ್ ಬಂದು ಡಿ ಬಾಸ್ ಅವರ ಫ್ರೆಂಡು, ಹೆವಿ ಕ್ಲೋಸ್ ಫ್ರೆಂಡು. ಅವರ ರಾಬರ್ಟ್ ಜೋಡಿ ಏನಿತ್ತು ಸೋನಲ್ ಮೇಡಮ್ ಮತ್ತು ನಮ್ಮ ವಿನೋದ್ ಪ್ರಭಾಕರ್ ಮೇಡಮ್ ಅವ್ರ ಜೊತೆ, ಆ ಥರ ಕಾಂಬಿನೇಷನ್ ಜನ ನೋಡೋಕೆ ಕಾಯ್ತಿದ್ರು. ಬಾಸ್ಗೆ ಇದೊಂಥರ ಜನಕ್ಕೆ ಎಂಟರ್ಟೈನ್ಮೆಂಟ್ ಏನಂದರೆ ಫ್ಯಾಮಿಲಿ ಸ್ಟೋರಿ ಒಂಥರ ಇದು ಮೂವಿ. ಅದು ನೋಡಬೇಕು ಅಂತ ಜನಕ್ಕೆ ಇದು ಮಾಡಿತ್ತು. ಅದಕ್ಕೆ ಲಂಕಾಸುರ 3 ಮಂತ್ಸು ಹೋಯ್ತು. ಅದಕ್ಕೇ ಇವಾಗ ಸಡನ್ನಾಗಿ ಇದು ಮಾದೇವ ರಿಲೀಸ್ ಮಾಡಿರೋದು. ಹೌದು, ಅವ್ರ ಫ್ರೆಂಡ್ ಅಂದಮೇಲೆ ನೋಡದೇ ಇರೋಕ್ಕಾಯ್ತದ? ನೋಡ್ತಾರೆ. ಆಲ್ರೆಡಿ ನೋಡಿರ್ಬೋದು, ನಮಗೆಲ್ಲ ಗೊತ್ತಾಗುತ್ತಾ? ಫ್ರೆಂಡು ಅಂದಮೇಲೆ ನೋಡೋದೇ ನೋಡ್ತಾರೆ. ಹಾಂ, ಬರ್ತೀನಿ ಮೇಡಮ್, ಗ್ಯಾರಂಟಿ ಬರ್ತೀನಿ. ನಮ್ಮ ಕನ್ನಡ ಸ್ಟಾರ್ಗಳು ನಮಗೆ ಎಲ್ಲ ನಮ್ಮ ಕನ್ನಡ ಸ್ಟಾರ್ಗಳು ಅಂತ ಅಂದಮೇಲೆ ಎಲ್ಲರ ಜೊತೆನೂ ಹೋಗಿ ಥಿಯೇಟ್ರಲ್ಲಿ ನೋಡಬೇಕು. ನನಗೆ ನಮ್ಮ ಬಾಸು ಡಿ ಬಾಸು, ನಮಗೆ ಅವರಿಬ್ಬರೇ ಇಷ್ಟ ನಮ್ಮ ಕನ್ನಡದಲ್ಲಿ. ನಮಗೆ ಬೇರೆ ಇನ್ಯಾರೂ ಇಲ್ಲ. ಇವರಿಬ್ಬರು ಫ್ರೆಂಡ್ಶಿಪ್ ಮೊದಲಿನ ಥರ ಹೆಂಗೈತೆ ಈಗಲೂ ಹಂಗೆ ಇದೆ. ಯಾರು ಏನೇನೋ ಮಾತಾಡ್ತಾರೆ. ದರ್ಶನ್ ಸರ್ ಮತ್ತು ವಿನೋದ್ ಪ್ರಭಾಕರ್ ಅವರು ದೂರ ಆಗೋಗವ್ರೆ, ಅವರೆಲ್ಲ ಅವರೇ ಇವರೆಲ್ಲ ಅವರೇ, ಅಲ್ಲಿ ನೋಡೋಕ್ಕೋಲಿಲ್ಲ ಇಲ್ಲಿ ನೋಡೋಕ್ಕೋಲಿಲ್ಲ ಅಂತ ಅವರು ಹೇಳೋದಷ್ಟೇ. ಮಾತಾಡೋರು ಮಾತಾಡ್ತಿರಲಿ, ನಾವು ಮುಂದೆ ಹೋಗ್ತಾ ಇರಬೇಕು. ಜನ ಸಾವಿರ ಮಾತಾಡಲಿ, ನಾವು ಮುಂದೆ ಹೋಗ್ತಾ ಇರಬೇಕು. ಅವ್ರ ಸಿನಿಮಾ ಆಲ್ರೆಡಿ ನೋಡಿದ್ದಾರೆ, ಅವರೇ ಮಾತಾಡ್ತಾರೆ. ಥ್ಯಾಂಕ್ ಯು ಮೇಡಮ್.